ಹಾಯ್ ಎಲ್ಲೋ ಎಲ್ರಿಗೂ ನಮಸ್ಕಾರ. ನ್ಯೂಸ್ 18 ಡಿಜಿಟಲ್ಗೆ ಸ್ವಾಗತ. ನಾನು ಸತೀಶ್ ಕನಕಪುರ. ಕಳೆದ ವರ್ಷ ಅಂದರೆ 2025 ಡಿಸೆಂಬರ್ 25ನೇ ತಾರೀಕು ಸುದೀಪ್ ಅವರು ಮಾರ್ಕ್ ಅವತಾರದಲ್ಲಿ ಥಿಯೇಟರ್ ಅಂಗಳಕ್ಕೆ ಬಂದು ಅವರ ಅಭಿಮಾನಿಗಳನ್ನು ರಂಜಿಸಿದ್ರು. ಮಾರ್ಕ್ ಅವತಾರದಲ್ಲಿ ಅಜಯ್ ಮಾರ್ಕಂಡೇಯನನ್ನು ನೋಡಿ ಎಂಜಾಯ್ ಮಾಡಿದ್ದಂತಹ ಅವರ ಅಭಿಮಾನಿಗಳು ಸುದೀಪ್ ಅವರ ಹೊಸ ಸಿನಿಮಾ ಯಾವಾಗ ಬರಬಹುದು, ಅವರನ್ನು ಮತ್ತೆ ಯಾವ ಅವತಾರದಲ್ಲಿ ನಾವು ನೋಡಬಹುದು, ಹೀಗೆ ಹಲವು ಪ್ರಶ್ನೆಗಳು ಅವರ ಅಭಿಮಾನಿಗಳ ಅಂಗಳದಲ್ಲಿ ಮೂಡಿದ್ವು. ಅವರ ಆ ಪ್ರಶ್ನೆಗಳು ಮೂಡೋದಕ್ಕೆ ಸ್ವತಃ ಸುದೀಪ್ ಅವರೇ ಕೂಡ ಕಾರಣ. ಏನಕ್ಕೆಂದರೆ ನಾನು ಇನ್ನು ಮುಂದೆ ವರ್ಷಕ್ಕೆ 2 ಸಿನಿಮಾವನ್ನು ಅನೌನ್ಸ್ ಮಾಡ್ತೀನಿ, ಆದಷ್ಟು ಬೇಗ ಮತ್ತೊಂದು ಸಿನಿಮಾವನ್ನು ಕೊಡ್ತೀನಿ ಅನ್ನುವಂಥ ನಿಟ್ಟಿನಲ್ಲಿ ಅವರೇ ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಿದರು. ಆದರೆ ಇದುವರೆಗೂ ಕೂಡ ಸುದೀಪ್ ಅವರ ಹೊಸ ಸಿನಿಮಾದ ಒಂದು ಸಣ್ಣ ಅಪ್ಡೇಟ್ ಕೂಡ ಅವರ ಅಭಿಮಾನಿಗಳಿಗೆ ಸಿಕ್ಕಿಲ್ಲ. ಈ ಗ್ಯಾಪಲ್ಲಿ ಸುದೀಪ್ ಅವರು ಏನು ಮಾಡ್ತಿದ್ದಾರೆ, ಒಂದು ಕಡೆ CCL ಮುಗಿಸಿದ್ರು, ಮತ್ತೊಂದು ಕಡೆ ಅವರ ಕಾರ್ ರೇಸ್ ಮುಗಿಸಿದ್ರು. ಇದ್ರ ಗ್ಯಾಪಲ್ಲಿ ಅವರ ಆತ್ಮೀಯರ ಸಿನಿಮಾಗಳಿಗೆ ಪ್ರಮೋಷನ್ ಮಾಡ್ಕೊಟ್ರು. ಸ್ನೇಹಿತರು ಮತ್ತು ಅವರ ಕುಟುಂಬ ಆಪ್ತದವರ ಒಂದಷ್ಟು ಕಾರ್ಯಕ್ರಮಗಳಲ್ಲಿ ಭಾಗಿಯಾದರು. ಸೊ ಮುಂಬೈ ಅಥವಾ ಹೈದರಾಬಾದು, ಬೆಂಗಳೂರು ಅಂತ ಬಿಂದಾಸಾಗಿ ಓಡಾಡಿಕೊಂಡಿರುವಂಥ ಸುದೀಪ್ ಅವರು ಅವರ ಅಭಿಮಾನಿಗಳಿಗೆ ಸಿನಿಮಾದ ವಿಚಾರವಾಗಿ ಯಾವುದೇ ರೀತಿಯಾದಂಥ ಒಂದು ಸರ್ಪ್ರೈಸ್ ಕೊಡಲಿಲ್ಲ. ಆದರೆ ಸಡನ್ನಾಗಿ ಇತ್ತೀಚೆಗೆ ಮುಂಬೈಯಿಂದ ಒಂದು ಬೆಂಗಳೂರಿನಿಂದ ಹೈದರಾಬಾದ್ಗೆ ಹೋಗ್ತಾ ಇರುವಂತಹ ಸಂದರ್ಭದಲ್ಲಿ ಅವರ ಒಂದು ಹೊಸ ಹೇರ್ ಸ್ಟೈಲ್ ಗೆಟಪ್ ಅವ್ರದ್ದೊಂದು ಲುಕ್ಕು ರಿವೀಲ್ ಆಯಿತು. ಆ ಒಂದು ಹೇರ್ ಸ್ಟೈಲ್ ರಿವೀಲ್ ಆದ ನಂತರ ಅವರ ಅಭಿಮಾನಿಗಳಲ್ಲಿ ಒಂದು ಸಂತಸ ಮನೆ ಮಾಡಿದೆ. ಆ ಸಂತಸಕ್ಕೆ ಕಾರಣ ಏನಪ್ಪ ಅಂದರೆ, ಏನಕ್ಕೆ ಮಾರ್ಕ್ ಅವತಾರದಲ್ಲಿ ಒಂದು ಹೇರ್ ಸ್ಟೈಲ್ನ ಕರ್ಲಿ ಹೇರ್ ಸ್ಟೈಲಲ್ಲೇ ಓಡಾಡ್ತಿದ್ದಂಥ ಸುದೀಪ್ ಅವರು ಏಕಾಏಕಿ ಏನಕ್ಕೆ ಅವರ ಒಂದು ಹೇರ್ಗೆ ಕತ್ತರಿ ಹಾಕ್ಸಿದ್ರು, ಆ ಒಂದು ಹೊಸ ಗೆಟಪ್ಪಿನ ಹಿಂದಿರುವಂಥ ಗುಟ್ಟೇನು, ಈ ರೀತಿಯಾದಂಥ ಒಂದಷ್ಟು ಪ್ರಶ್ನೆಗಳಿದ್ವು. ಎಲ್ಲ ಪ್ರಶ್ನೆಗಳನ್ನು ನಾವು ಮೂಲ ಹುಡುಕುತ್ತಾ ಹೊರಟಾಗ ನಮಗೆ ಸಿಕ್ಕ ಉತ್ತರ, ಸುದೀಪ್ ಅವರು ಸದ್ದಿಲ್ಲದೆ ಒಂದು ಹೊಸ ಸಿನಿಮಾಗೆ ಸಜ್ಜಾಗಿದ್ದಾರೆ. ಈಗ ಆಲ್ರೆಡಿ ಸಿನಿಮಾದ ಕಥೆಯನ್ನು ಕೂಡ ಕೇಳಿ ಫೈನಲ್ ಮಾಡ್ಕೊಂಡಿದ್ದಾರೆ. ಇನ್ನೇನಿದ್ರು ಅಧಿಕೃತವಾಗಿ ಆ ಒಂದು ಸಿನಿಮಾವನ್ನು ಅನೌನ್ಸ್ ಮಾಡುವ ಮುಖಾಂತರ ಶೂಟಿಂಗ್ ಅಂಗಳಕ್ಕೆ ಹೋಗಿ ಆ ಒಂದು ಸಿನಿಮಾವನ್ನು ಮುಗಿಸೋದಷ್ಟೇ ಬಾಕಿ ಇದೆ ಅನ್ನುವಂಥ ವಿಚಾರ ಈಗ ಆಲ್ರೆಡಿ ನಮ್ಮ ನ್ಯೂಸ್ 18 ತಂಡಕ್ಕೆ ಸಿಕ್ಕಿರುವಂಥದ್ದು. ನಮಗೆ ಸಿಕ್ಕಿರುವ ಮಾಹಿತಿ ಪ್ರಕಾರ ಸುದೀಪ್ ಅವರ ಹೊಸ ಹೇರ್ ಸ್ಟೈಲ್ ಏನಿದೆ, ಆ ಒಂದು ಹೊಸ ಹೇರ್ ಸ್ಟೈಲ್ನ ಹಿಂದಿರುವಂಥದ್ದಕ್ಕೆ ಕಾರಣ ಅವರ ಒಂದು ಹೊಸ ಸಿನಿಮಾ. ಅವರ ಒಂದು ಮಾರ್ಕ್ ಹೇರ್ ಸ್ಟೈಲ್ಗೆ ಕತ್ತರಿ ಹಾಕ್ಸಿರುವಂಥದ್ದು ಒಂದು ಹೊಸ ಸಿನಿಮಾಗಾಗಿ ಸುದೀಪ್ ಅವರ ಒಂದು ಹೇರ್ ಸ್ಟೈಲ್ನಲ್ಲಿ ಬದಲಾವಣೆಯನ್ನು ಮಾಡ್ಕೊಂಡಿರುವಂಥದ್ದು. ಸುದೀಪ್ ಅವರು ಸದ್ದಿಲ್ಲದೆ ಈಗ ಒಂದು ಹೊಸ ಚಿತ್ರಕ್ಕೆ, ಅಂದರೆ ಸುದೀಪ್ ಅವರು ಕಥೆಯ ವಿಚಾರದಲ್ಲಿ ಪ್ರತಿ ಬಾರಿಯೂ ಕೂಡ ಹೊಸ ಜಾನರ್ನ ಕಥೆಗಳಿಗೆ ಕೈ ಹಾಕ್ತಿರ್ತಾರೆ. ಅವರ ಆಯ್ಕೆಯಲ್ಲೂ ಕೂಡ ಚೂಸಿ ಆಗಿರ್ತಾರೆ. ಒಂದು ಸಲ ಮಾಸ್ ಸಿನಿಮಾದಲ್ಲಿ ಬಂದರೆ ಮತ್ತೊಂದು ಕಡೆ ಒಂದು ಫ್ಯಾಂಟಸಿ ಸಿನಿಮಾದಲ್ಲಿ ಬರೋದಂತ ಪ್ರಯತ್ನ ಮಾಡ್ತಾರೆ. ಅದರ ಪ್ರಯತ್ನವಾಗಿಯೇ ಬಿಲ್ಲರಂಗ ಭಾಷಾ ಒಂದು ಸಿನಿಮಾನ ಪ್ರಾಜೆಕ್ಟ್ನ ಕೂಡ ಕೈ ಎತ್ಕೊಂಡಿದ್ರು. ಆದರೆ ಈಗ ಬಿಲ್ಲರಂಗ ಭಾಷನಾಗಿ ಸುದೀಪ್ ಅವರ ಅಭಿಮಾನಿಗಳನ್ನು ಮುಂದೆ ಬರ್ತಿಲ್ಲ. ಅದರ ಬದಲಾಗಿ ಒಂದು ರಾಮ್ ಕಾಮ್, ಒಂದು ಕಾಮಿಡಿ ಥ್ರಿಲ್ಲರ್ನಲ್ಲಿ, ಒಂದು ಜಬರ್ದಸ್ತ್ ಕಾಮಿಡಿ ಆಕ್ಷನ್ ಥ್ರಿಲ್ಲರ್ನಲ್ಲಿ ಕಾಣಿಸ್ಕೊಳ್ಳೋದಕ್ಕೆ ಸುದೀಪ್ ಅವರು ಪಕ್ಕಾ ಪ್ಲಾನ್ ಮಾಡ್ಕೊಂಡಿದ್ದಾರೆ. ಇನ್ನು ಈ ಒಂದು ಸಿನಿಮಾ ಡೈರೆಕ್ಟರ್ ಯಾರು ಅನ್ನುವಂಥ ವಿಚಾರ ಸಾಕಷ್ಟು ವೈರಲ್ ಆಗ್ತಾ ಇದೆ. ಸೋಷಿಯಲ್ ಮೀಡಿಯಾಗಳಲ್ಲಿರ್ಬೋದು ಅಥವಾ ಒಂದಷ್ಟು ವೆಬ್ಸೈಟ್ಗಳಲ್ಲಿ ಆರ್ಟಿಕಲ್ ಕೂಡ ಆಗ್ತಿದೆ, ಒಂದಷ್ಟು ಚಾನಲ್ಗಳಲ್ಲೂ ಕೂಡ ಸುದ್ದಿ ಆಗ್ತಿರುವಂಥದ್ದು. ಸುದೀಪ್ ಅವರು ಟಾಲಿವುಡ್ನ ಸೂಪರ್ ಸ್ಟಾರ್ ಡೈರೆಕ್ಟರ್ ಸುಕುಮಾರ್ ಅವರ ಶಿಷ್ಯನ ಜೊತೆ ಒಂದು ಸಿನಿಮಾ ಮಾಡ್ತಾರೆ ಅನ್ನುವಂಥ ವಿಚಾರ ಈಗ ಆಲ್ರೆಡಿ ಕೂಡ ವೈರಲ್ ಆಗಿತ್ತು. ಅದೇ ರೀತಿಯಾಗಿ ಸುಕುಮಾರ್ ಅವರ ಶಿಷ್ಯನ ಜೊತೆ ಆ ಒಂದು ಸಿನಿಮಾಗೆ ಈಗ ಯಶ್ ಅವರು ಆ ಒಂದು ಕಥೆಯನ್ನು ಕೇಳಿ ಓಕೆ ಮಾಡಿ ಆ ಒಂದು ಸಿನಿಮಾದಲ್ಲಿ ಆ್ಯಕ್ಟ್ ಮಾಡೋದಕ್ಕೆ ಒಪ್ಕೊಂಡಿದ್ದಾರೆ. ಆ ಕಥೆಯ ಪಾತ್ರಕ್ಕೆ ತಕ್ಕನಾಗಿ ಅವರು ಹೇರ್ ಸ್ಟೈಲ್ ಮಾಡ್ಕೊಂಡಿದ್ದಾರೆ. ನಾನು ಆಗಲೇ ಹೇಳ್ದಂಗೆ ಆ ಒಂದು ಸಿನಿಮಾದ ಕಥೆ ಏನಿದೆ, ಒಂದು ರಾಮ್ ಕಾಮ್ ಜಾನರ್, ಒಂದು ಕಾಮಿಡಿ ಆಕ್ಷನ್ಸ್ ಥ್ರಿಲ್ಲರ್ ಜಾನರಲ್ಲಿರುವಂಥ ಒಂದು ವಿಷ್ಣುವರ್ಧನ, ಕೋಟಿಗೊಬ್ಬ 2 ಈ ರೀತಿಯಾದಂತಹ ಜಾನರಲ್ಲಿರುವಂಥ ಆ ಒಂದು ಸಿನಿಮಾದಲ್ಲಿ ನಡೆಸೋದಕ್ಕೆ ಈಗ ಸುದೀಪ್ ಅವರು ಪಕ್ಕಾ ಪ್ಲಾನ್ ಮಾಡ್ಕೊಂಡು ಆ ಒಂದು ಹೊಸ ಹೇರ್ ಸ್ಟೈಲ್ನಲ್ಲಿ ಕಾಣಿಸ್ಕೊಂಡಿದ್ದಾರೆ ಅನ್ನುವಂಥ ವಿಚಾರ ರಿವೀಲ್ ಆಗಿದೆ. ಇದರ ನಡುವೆ ಸುದೀಪ್ ಅವರು ಬಿಲ್ಲರಂಗ ಭಾಷಾ ಏನಾಯಿತು, ಈಗ ಆಲ್ರೆಡಿ ಪ್ರೇಮ್ ಅವರು ಕೂಡ ಅಧಿಕೃತವಾಗಿ ನಾನೊಂದು ಮೈಥಾಲಜಿಕಲ್ ಸಿನಿಮಾವನ್ನು ಅನೌನ್ಸ್ ಮಾಡ್ತಿದ್ದೀನಿ, ಈ ವರ್ಷವೇ ಕೂಡ ಅದು ಕೂಡ ಸೆಟ್ ಇರುತ್ತೆ ಅನ್ನುವಂಥ ವಿಚಾರ ಇದ್ರು. ಖಂಡಿತವಾಗ್ಲೂ ಸದ್ಯದ ಪರಿಸ್ಥಿತಿಗೆ ನಮಗೆ ಸಿಕ್ಕಿರುವ ಹಾಗೆ ಬಿಲ್ಲರಂಗ ಭಾಷಾ ಈ ವರ್ಷ ಶೂಟಿಂಗ್ ಶುರುವಾಗುವುದು ಸ್ವಲ್ಪ ಲೇಟ್ ಆಗ್ಬೋದು. ಈ ವರ್ಷ ಯಾವುದೇ ಕಾರಣಕ್ಕೂ ಆ ಒಂದು ಸಿನಿಮಾ ಆ ಪ್ರಾಜೆಕ್ಟ್ ಶುರುವಾಗೋದು ಡೌಟ್ ಇದೆ. ಗ್ಯಾಪ್ಗಾಗಿ ಆ ಒಂದು ಸಿನಿಮಾ ತುಂಬ ದೊಡ್ಡ ಬಜೆಟ್, ಆ ಒಂದು ಸಿನಿಮಾಗಾಗಿ ದೊಡ್ಡ ಸೆಟ್ಗಳಾಗಬೇಕು, ತುಂಬ ದೊಡ್ಡ ಮಟ್ಟದ ಗ್ರಾಫಿಕ್ಸ್ ಕೆಲಸ ಇರುವ ಕಾರಣ ಸದ್ಯಕ್ಕೆ ಆ ಒಂದು ಸಿನಿಮಾ ತಡವಾಗುತ್ತೆ ಅನ್ನೋ ಒಂದು ಕಾರಣದಿಂದಲೇ ಸುದೀಪ್ ಅವರು ಸುಕುಮಾರ
ಅವರ ಶಿಷ್ಯನ ಜೊತೆ ಒಂದು ಕಾಮಿಡಿ ಆಕ್ಷನ್ ಥ್ರಿಲ್ಲರ್ ಸಿನಿಮಾನ ಫೈನಲ್ ಮಾಡಿ ಆ ಒಂದು ಸಿನಿಮಾಗಾಗಿ ಅವರ ಒಂದು ಹೊಸ ಗೆಟಪ್ನಲ್ಲಿ ಕಾಣಿಸ್ಕೊಂಡಿರುವಂಥದ್ದು. ಸೊ ಅದಾದ ನಂತರ ಆ ಒಂದು ಸಿನಿಮಾವನ್ನು ಒಂದೇ ಸ್ಟ್ರೆಚ್ಚಲ್ಲಿ ಅಂದರೆ ಒಂದು 3 ರಿಂದ 4 ತಿಂಗಳು ಸಮಯದಲ್ಲಿ ಆ ಒಂದು ಸಿನಿಮಾವನ್ನು ಮುಗಿಸಿ ಈ ವರ್ಷದ ಕೊನೆಯಲ್ಲಿಯೇ ಅಂದರೆ ಬಿಗ್ ಬಾಸ್ ಆರಂಭದಕ್ಕೂ ಮೊದಲು ಒಂದು ಪ್ರೇಮ್ ಅವರ ಜೊತೆ ಈಗ ಆಲ್ರೆಡಿ ಮಾತುಕತೆಯಾಗಿ ಫೈನಲ್ ಆಗಿರುವಂತಹ ಒಂದು ಮೈಥಾಲಜಿಕಲ್ ಆ ಒಂದು ಸಿನಿಮಾ ಏನಿದೆ ಅದು ಕೂಡ ತುಂಬ ದೊಡ್ಡ ಬಜೆಟ್ ಸಿನಿಮಾ ಆಗಿರುವ ಕಾರಣ ಆ ಒಂದು ಸಿನಿಮಾದ ಪಾತ್ರದ ತಯಾರಿಯೂ ಕೂಡ ಜಾಸ್ತಿ ಇದೆ. ಸೊ ಈ ಒಂದು ಸಿನಿಮಾವನ್ನು ಮುಗಿಸಿ ಆ ಒಂದು ಸಿನಿಮಾದ ಪಾತ್ರಕ್ಕೆ ತಯಾರಿ ಮಾಡುವಂಥ ಸುದೀಪ್ ಅವರು ಈ ವರ್ಷದ ಕೊನೆಯಲ್ಲಿ 13ನೇ ಸೀಸನ್ನ ಬಿಗ್ ಬಾಸ್ ಮತ್ತು ಪ್ರೇಮ್ ಅವರ ಸಿನಿಮಾಗೆ ಅವರು ಕೂಡ ರೆಡಿ ಆಗ್ತಾರೆ. ಈಗ ಆಲ್ರೆಡಿ ಪ್ರೇಮ್ ಅವರು ಕೂಡ ಒಂದು ಸಿನಿಮಾದ ಕಥೆಯನ್ನು ಫೈನಲ್ ಮಾಡ್ಕೊಂಡು ಈಗ ಅದರ ಜೊತೆಗೆ ಒಂದಷ್ಟು ಸೆಟ್ಗಳಲ್ಲೇ ನಡೆಯುವಂಥ ಕಾರಣದಿಂದ ಈಗ ಆಲ್ರೆಡಿ ಸೆಟ್ ಕೆಲಸವೂ ಕೂಡ ಸದ್ದಿಲ್ಲದೆ ತೆರೆಮರೆಯಲ್ಲೇ ನಡೀತಾ ಇದೆ. ಸೊ ಆ ಪ್ರೋಮೋ ಶೂಟ್ ಮಾಡೋದಕ್ಕೆ ಏನು ಬೇಕೋ ಆ ಒಂದು ವೇದಿಕೆಯನ್ನು ಕಂಪ್ಲೀಟಾಗಿ ಸ್ಟ್ರೆಚ್ನ ರೆಡಿ ಮಾಡಿಕೊಂಡು ಆ ಒಂದು ವೇದಿಕೆಯಲ್ಲಿ ಚಿತ್ರದ ಒಂದು ಅಪ್ಡೇಟ್ ಕೊಡೋದಕ್ಕೆ ಒಂದು ಪ್ರೋಮೋವನ್ನು ಶೂಟ್ ಮಾಡೋದಕ್ಕೋಸ್ಕರ ಆ ಒಂದು ಸೆಟ್ಟು ಶುರು ಆದ ನಂತರ ಅಲ್ಲಿ ಒಂದು ಶೂಟಿಂಗನ್ನು ಮಾಡಿ ಸುದೀಪ್ ಅವರ ಒಂದು ಲುಕ್ಕನ್ನು ರಿವೀಲ್ ಮಾಡೋದಕ್ಕೆ ಸೊ ಎಲ್ಲ ಸಿದ್ಧತೆಗಳಾದ ನಂತರ ಆ ಒಂದು ಸಿನಿಮಾ ಈ ವರ್ಷದ ಕೊನೆಯಲ್ಲಿ ಅನೌನ್ಸ್ ಆಗುತ್ತೆ. ಒಟ್ಟಾರೆಯಾಗಿ ನಾನು ವರ್ಷಕ್ಕೆ 2 ಸಿನಿಮಾ ಅಂತ ಏನು ಹೇಳಿದ್ರು ಅದೇ ರೀತಿಯಾಗಿ ಈ ವರ್ಷವೂ ಕೂಡ ಸುದೀಪ್ ಅವರು 2 ಸಿನಿಮಾವನ್ನು ಕೊಡೋದಕ್ಕೆ ಸಕಲ ಸಿದ್ಧತೆಯನ್ನು ಮಾಡ್ಕೊಂಡು ಒಂದು ಹೊಸ ಗೆಟಪ್ನಲ್ಲಿ ಹೊಸ ನಿರ್ದೇಶಕನ ಜೊತೆ ಒಂದು ಹೊಸ ಹೆಜ್ಜೆ ಇಡೋದಕ್ಕೆ ಸುದೀಪ್ ಅವರು ಈಗ ಸದ್ದಿಲ್ಲದೆ ಸಜ್ಜಾಗಿರುವಂಥದ್ದು. ಇದು ಇವತ್ತಿನ ನಮ್ಮ ನ್ಯೂಸ್ 18 ಕನ್ನಡದ ವಿಶೇಷವಾಗಿತ್ತು. ನಾಳೆಯೂ ಕೂಡ ಇದೇ ರೀತಿಯಾದಂತಹ ಸ್ಯಾಂಡಲ್ವುಡ್ನ ಸಮಾಚಾರ ಹೊತ್ತು ನಾನು ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿ ತನಕ ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.